ಚಿತ್ರನಗರಿ ನಿರ್ಮಾಣಕ್ಕಾಗಿ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸುವ ಯತ್ನ. ನಮ್ಮ ಜಮೀನು ಬಿಟ್ಟು ತೊಲಗಿ. ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ನಮ್ಮ ಜೀವಕ್ಕೆ ಹಾನಿಯಾದರೆ ಸರ್ಕಾರವೇ ಹೊಣೆ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ವತಿಯಿಂದ ನಂಜನಗೂಡು ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ನಮ್ಮ ಜಮೀನನ್ನ ಬಿಟ್ಟು ತೊಲಗಿ ಎಂದು ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಛತ್ರ ಹೋಬಳಿಗೆ ಸೇರಿದ ಸರ್ವೆ ನಂಬರ್ 437, 384, 388ರಲ್ಲಿ ಸುಮಾರು 53 ಎಕರೆ ಜಮೀನಿನಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆಂದು ನಮ್ಮ ಕುಟುಂಬದವರನ್ನ ಒಕ್ಕಲೆಬ್ಬಿಸುವ ಯತ್ನವನ್ನ ಮಾಡುತ್ತಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಅನುಭವಿಸಿಕೊಂಡು ಬರ್ತಿದ್ದೇವೆ. ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇಲ್ಲಸಲ್ಲದ ನೆಪ ಹೇಳಿ ನಮಗೆ ತುಂಬಾ ತೊಂದರೆಯನ್ನ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಸಾಂಪ್ರುಡಿ ಗ್ರಾಮದ ಮಹಿಳೆ ಬಿಬಿ ಆಯಿಷಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಬರಹುಂಡಿ ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ವಾಸಿಸ್ತಾ ಇದ್ದು ಮೂಲ ಸೌಕರ್ಯವಿಲ್ಲದೆ, ವಿದ್ಯುತ್ ಇಲ್ಲದೆ, ನೀರು ಸರಬರಾಜಿಲ್ಲದೆ, ಹಾವು ಚೇಳು ಎನ್ನದೆ ಜೀವನವನ್ನ ಸಾಗಿಸುತ್ತಿದ್ದೇವೆ. ಈ ಮಧ್ಯೆ ನಮ್ಮ ಜಮೀನನ್ನ ಕಿತ್ತುಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು? ನಮ್ಮ ಮಕ್ಕಳ ಗತಿ ಏನು? ನಮ್ಮ ಕೃಷಿ ಜಮೀನನ್ನ ನಾವು ಬಿಟ್ಟುಕೊಡಲ್ಲ. ನಮ್ಮ ಜಮೀನು ನಮಗೆ ಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಕ್ರಾಂತಿಕಾರಿ ಸೇನಾ ಮುಬಾರಕ್ ಶರೀಫ್, ಶಬ್ಬೀರ್, ಸಫಿ, ಚಾಂದ್ ಬಾಷಾ, ಬಿಬಿ ಆಯಿಷಾ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಜಯಶಂಕರ್, NKS TV 4 ಮೈಸೂರು. 8 ಗುಂಟ ಇವ್ರ ಜಮೀನು 53 ಎಕರೆ 8 ಗುಂಟೆ ಜಮೀನು ಸರ್ ಇರೋದು. ಈಗ KDB ಅಕ್ರಲ್ಲಿ ಎಷ್ಟೋ ಫುಲ್ ಮಾಡ್ಕೊಂಡು ಆಮೇಲೆ ಇದು ಫಿಲ್ಮ್ ಸಿಟಿ ಮಾಡ್ತಾರೆ ಅಂತ ಅಲ್ಲಿ ಅಕ್ರಮ ಮಾಡ್ಕೊಡೋದು. ಇವ್ರು ಎಲ್ಲೋಗ್ಬೇಕು ಸರ್? ಹಸಾವುಗಳು ಐತೆ, ಕುರಿಗಳು, ಪ್ರಾಣಿಗಳು ಎಷ್ಟು ಬಸ್ಸಿಲ್ಲ ಸರ್ ಅಲ್ಲಿ. ಎಲ್ಲೋಗ್ಬೇಕು? ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಅಂದರೆ ಎಲ್ಲಿಂದ ಹೋಗ್ಬೇಕು ಸರ್ ಇವರು? ಇಲ್ಲ ಹೋಗ್ಬೇಕಲ್ಲ ಎಲ್ಲ ಅಂದರೆ ಅವ್ರು ಕೆಲಸ ಮಾಡಿ ಅವರೇ ವಿಷ ತಗೊಬಂದು ಕೊಡ್ಬಿಟ್ರೆ ಇಲ್ಲಿ ಕುಡ್ಬಿಟ್ಟು ನಾವೇ ಸತ್ತೋಯ್ತೀವಿ. ಅವರೇ ಮಡಿಕೊಳ್ಳಿ, ವಿಷ ಕೊಡ್ಬಿಡ್ಲಿ ಸರ್ ಅವರು. ಕುಡ್ಕೊ ಸತ್ತೋಯ್ತೀವಿ. ಜಮೀನು ಆರಾಮಾಗಿ ಬರ್ಕೊಳ್ಳಿ ಸರ್ ಅವರು. ಸರ್ ಈಗ ನಮ್ಮ ತಾತನ ಜಮೀನಿದು, ತಾತ ಮತ್ತು ಮುತ್ತಾತದಿಂದನೂ ಅವರು ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಯಾವುದೇ ಥರ ಅವ್ರಿಗೆ ಇದು ಮಾಡ್ತಾಯಿಲ್ಲ ಸರ್, ಒಕ್ಕತರ ಮಾಡ್ಕೊಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಕರೆಂಟ್ ಇಲ್ಲ, ಆದರೂ ಪಾಪ ಸೋಲಾರ್ ಹಾಕ್ಕೊಂಡು ಜೀವನ ಮಾಡ್ತಾರೆ ಸರ್. ನೈಟು ಚಿಕ್ಕ ಮಕ್ಕಳು ಸರ್, ನೋಡಿ ನೀವೇ ಚಿಕ್ಕ ಮಕ್ಕಳು ಇದ್ದಾವೆ, ಅಲ್ಲಿ ಹಸಾಗಳು ಐತೆ, ಅಲ್ಲಿ ಕುಡಿಯೋಕ್ಕೆ ನೀರು ಗಂಟ ವ್ಯವಸ್ಥೆ ಇಲ್ಲ. ನಾವು PW ಅವ್ರಿಗೆ ಇಂಜಿನಿಯರ್ಗೆ ಯಾರೋ ಬಂದರು ಅವತ್ತು ಏನೋ ಕಾಂಪೌಂಡ್ ಆಗ್ತಿದ್ರು ನಿಲ್ಲಿಸಿದ್ದೀವಿ. ಬರೀ ದಬ್ಬಾಳಿಕೆ ಮಾಡ್ತಾರೆ ಸರ್. ಪೊಲೀಸರು ಕರ್ಕೊಬರೋದು, ಒಡಿಸೋದು, ಬೇಜಾನ ಥರ ಕೆಲಸಗಳು ನಡೀತೈತೆ. ದಯವಿಟ್ಟು ನಿಮ್ಗೆ ಹೇಳ್ತೀನಿ ಸರ್, ನಿಮ್ಮ ಮುಖಾಂತರ ನೀವು ಒಳ್ಳೇದಾಗಲಿ ಪಾಪ ನಮ್ಮ ರೈತರುಗಳಿಗೆ. ನಾಳೆ ದಿನ ಹೆಚ್ಚು ಕಡಿಮೆ ಇತ್ತು ಅಂದರೆ ಈ ಸರ್ಕಾರನೇ ಹೊಣೆ. ನಮ್ಮ ರೈತರುಗಳು ಸತ್ತೋಗ್ಬಿಟ್ರೆ ವಿಷ ಕುಡಿತೀನಿ ಅಂತ ಆಲ್ಮೋಸ್ಟ್ ಹೇಳ್ಬಿಟ್ಟಾರೆ. ವಿಷ ಕುಡಿತೀವಿ ಸರ್. ಅದಕ್ಕೆ ಕಾರಣನೇ ಸಿದ್ದರಾಮಯ್ಯ ಸರ್. ಯಾಕಂದರೆ ಸಿದ್ದರಾಮಯ್ಯ ಕ್ಷೇತ್ರ ಇದು. ಅವ್ರು ಬಂದು ಏನಾಗೈತೆ, ನೀವು ಎಷ್ಟು ಜನ ಇದ್ದೀರಾ ಏನು ಅಂತ ಕೇಳೋರ? ಬರೀ ಓಟಿಗೆ ಮಾತ್ರ ಇರೋದಾ ಸರ್ ಅವರು? ಓಟಿದ್ರೆ ಸಾಕೋರಿಗೆ ಏನಾರು ಮಾಡ್ಕೊಂಡಿಲ್ಲ ಸರ್. ಸರ್ ಇರ್ತು ID ಕಾರ್ಡಿಂದ ಇರುತ್ತೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಎಷ್ಟು ತಲೆಯಿಂದ ಇದ್ದಾವೆ ಸರ್. ಬರೀ ಓಟ್ ಇಟ್ಕೊಂಡ್ರೆ ಸಾಕು ಸರ್. ಅವ್ರಿಗೆ ಔಟಿಂಗ್ ಬೇಕು. ದಯವಿಟ್ಟು ನಿಮ್ಮ ಕಡೆ ನಮ್ಮ ನ್ಯಾಯ ಕೊಡಿಸಿ ಅವ್ರಿಗೆ ಜಾಗ ಎಷ್ಟೈತೆ ಅವ್ರು ನಮ್ಮದೊಂದು ಸೇರಿಸ್ಬಿಟ್ಟು ಸರ್. ನಿಮ್ಮ ಜವಾಬ್ದಾರಿ ಸರ್ ಹೇಳ್ತೀನಿ. ಸರ್ ನಮಸ್ತೆ. ನಮಗೆ ಸರ್ಕಾರದಿಂದ ಏನು ಸವಲತ್ತಾಗಿಲ್ಲ. ಕರೆಂಟ್ ಇಲ್ಲ, ಮೊದಲಾಗಿ ಕರೆಂಟ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಇರೋಕ್ಕೆ ವಾಸ ಮಾಡೋಕ್ಕೆ ನಾವು ಜಮೀನಲ್ಲಿ ನಾವು ಕಟ್ಕೊಂಡಿದ್ದೀವಿ ಸರ್. ಯಾರೋ ಒಬ್ಬರು ಬಂದು ಖಾಲಿ ಮಾಡಿ, ಅವ್ರು ಬರೋದು ಖಾಲಿ ಮಾಡಿ, ಅದು ಬೇಡ, ನಮಗೆ ಅವಶ್ಯಕತೆ ಇಲ್ಲ. KPD ಅವ್ರು ಬಂದಿದ್ದಾರೆ, ನಮ್ಮ ಜಾಗ ಇಟ್ಕೊಂಡು ಅವ್ರು ನಮ್ಮ ಜಮೀನು ಸರ್. ಅದು ಫಲವತ್ತು ಆವಾಗ ಜಮೀನು ಅಂದರೆ ನಮ್ಮ ತಾಯಿನೂ ಒಂದು ಅಂದ್ಕೊಂಡಿರೋದು. ನಾವು ನೋಡಿದ್ರೆ ರೈತರು, ನಮ್ಗೆ ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ನಬೇಕು, ಅದು ಎರಡು ಬಿಟ್ಟರೆ ಬೇರೆ ಹೊರಗಡೆದು ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಬರಬೇಕು, ನಮ್ಗೇನೈತೆ ಪರಿಹಾರನೋ ನಮಗೇನಾದರೂ ನಮಗೆ ಹೆಲ್ಪ್ ಮಾಡಲೇಬೇಕು ಸರ್. ನಮ್ಮ ಸರ್ಕಾರ ನಮಗೆ ಬೇಕು ಅಲ್ವಾ? ನಮ್ಮಿಂದ ತಾನೇ ಅವ್ರು ಓಟ್ ಹಾಕ್ಸ್ಕೊಂಡು, ನಾವು ಓಟ್ ತಾನೇ ಹಾಕಿರೋದು, ಅವ್ರಿಗೆ ಸೀಟ್ ಮೇಲೆ ಏನು ಕುಡಿಸಿರೋದು. ನಮ್ಮ ಕಷ್ಟ ಪಡ್ತಾ ಇದ್ದೀವಿ, ಬಂದು ನೋಡ್ಬೇಕು ಸರ್. ಅವರು ಬರೀ ಓಟ್ಗೋಸ್ಕರ ನಾವು ಇದೆಯದ ನಾವು ಬೇಡ ಸರ್. ನಮ್ಮದೇನು ಆಗೋಯ್ತು. ನಮ್ಮ ಚಿಕ್ಕ ಮಕ್ಳು ಕೊಂಡ್ಕೊಂಡು, ಚಿಕ್ಕ ಮಕ್ಳು ಕಟ್ಕೊಂಡು ನಾವು ಅಲ್ಲಿರೋದು ಸರ್. ಅಲ್ಲಿ ಕಾಡು ಏನೋ ಹಾವು ಬತ್ತೋ ಏನೋ ಬತ್ತೋ. ನಾವು ಸತ್ರು ಯಾರು ರೌಡಿಗೆಲ್ಲ ಕಳಿಸ್ತಾರೆ ಸರ್. ಅವರು ರಾತ್ರಿ ಹೊತ್ತು ರೌಡಿಗಳು ಕಳಿಸ್ತಾರೆ. ನಾವು ಸತ್ರು ಅಲ್ಲೇ ಸಾಯ್ದು, ಇದ್ರು ಅಲ್ಲೇ ಸಾಯ್ದು. ನಾವು ಸತ್ರುವೇ ಸಿದ್ದರಾಮಯ್ಯನೇ ಕಾರಣ. ಅವ್ರ ಸರ್ಕಾರನೇ ಕಾರಣ ಸರ್. KPD ಅವರು ಕೊಟ್ಟರು ನಮಗೆ ಬೇಡ ಸರ್. ಅದು ನಮ್ಮ ಜಮೀನು ನಮಗೆ ಬೇಕು. 53 ಎಕರೆ 8 ಗುಂಟೆ ನಮ್ಮ ಜಮೀನು ನಮಗೆ ಬಿಡಿಸ್ಕೊಡ್ಬೇಕು. ಯಾವ ಸರ್ಕಾರವರು ಆಗಲಿ ಬರುತ್ತೆ ಸರ್. ಇದು CMನವರ ಇದು ಶ್ವೇತಾಕಿನ ಬರೋದು. ಇದು ಮೂಲಭೂತವಾಗಿ ಅವರೇ ನಮಗೆ ಸೌಕರ್ಯ ಮಾಡಿಕೊಡ್ಬೇಕು ಸರ್. ಈ ಥರ ಇದೆ ಇದು. ಅವ್ರು ನಮ್ಗೆ ಯಾರು ಗಮನಿಸ್ತಾನೆ ಇಲ್ಲ. ಆ ಥರ ಮಾಡಿಬಿಟ್ಟಿದ್ದಾರೆ. ಅದು 53 ಎಕರೆ 8 ಗುಂಟೆ ಇದೆ ಸರ್. ಅದು ಸರ್ವೆ ನಂಬರ್ ಎಲ್ಲ ಇದೆ. ಸೊಸೈಟಿನ ಕೃಷಿ ಆದಾಯಕ್ಕೋಸ್ಕರ ನಾವು ಸೊಸೈಟಿಗೆ ಲೋನ್ ತಗೊಂಡಿದ್ದೀವಿ. ಆ ಪತ್ರ ಇದೆ ನಮ್ಮ ಹತ್ರ. ಸರ್ವೆ ಮಾಡಿಸಿರೋದು ಅದು ಆ ಪತ್ರ ಇದೆ. ಲೋನ್ ತಗೊಂಡಿರೋದು ಮತ್ತೆ 25 ಮನ ಇದೆ, 40 ಕುಟುಂಬಗಳಿದ್ದೇವೆ. ಎಲ್ಲ ಇದೆ ಸರ್. ಯಾವುದೋ ಒಂಥರ ಮೂಲಭೂತ ಸೌಕರ್ಯ ನಮಗೆ ಇಲ್ಲ ಅಲ್ಲಿ.
ನಮ್ಮದು ಮನೆ ಎಲ್ಲ ಇದೆ, ಎಲ್ಲ ವಾಸ ಎಲ್ಲ ಸ್ಥಳದಲ್ಲೇ ಸ್ವಾಧೀನದಲ್ಲಿ ನಾವೇ ಇರೋದು ಸರ್. ಇವಾಗ ನಮಗೆ ಯಾರು ಪರಿಗಣಿಸ್ತಾ ಇಲ್ಲ. ಇಲ್ಲಿ ಎಲ್ಲ KBTಗೆ ಹಾಕುವರಾಗಿದೆ, ವಶಪಡಿಸ್ಕೊಂಡಿದ್ದೀರಮ್ಮ, ನೀವು ಹೇಗಿದ್ದೀರಾ ಅಂತ ನಮ್ಮನ್ನೇ ಆಚೆ ತಳ್ತಿದ್ದಾರೆ. ಹೆಂಗಸರು ಮಕ್ಕಳಿಗೆಲ್ಲ ಅವರೇನೆ ಯಾವುದು ನೋಡ್ತಾ ಇಲ್ಲ ಸರ್. ಹೊಡೆಯೋದು ಬಡಿಯೋದು, ಇಂಡಸ್ಟ್ರಿ ಕಟ್ಟೋಕ್ಕೋಸ್ಕರ ನಮ್ಮ ಪ್ರಾಣ ತೆಗಿಯಕ್ಕೆ ಸಿದ್ಧ ಇದ್ದಾರೆ ಸರ್ ಅವರು. ನಾವೇನಂತ ಮಾಡಬೇಕು, ಎಲ್ಲಿ ಹೋಗಬೇಕು ನಾವು? ನಮಗೆ ನ್ಯಾಯ ಅಂದರೆ ನಾವು ಹೇಗೆ ಸಿಗುತ್ತೆ ಸರ್? ನಮ್ಗೆ ಯಾರು ಪರಿಗಣಿಸ್ತಾನೆ ಇಲ್ವಲ್ಲ. ನಾವೇನು ಮಾಡಬೇಕು ಸರ್, ನೀವೇ ಹೇಳಿ.